Hello everyone, hope you all are doing good. Welcome back to my channel. After so many days ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ನಾವು ಇವತ್ತು ರಾಮಚಂದ್ರಪುರ ಮಠಕ್ಕೆ ಹೋಗ್ತಾ ಇದ್ದೀವಿ. ಮತ್ತೆ ಅದ್ರ ಪಕ್ಕನೇ ಇರೋ ಚಂದ್ರಮೌಳೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ರಾಮಚಂದ್ರಪುರ ಮಠ ನಮಗೆ ನಿಯರ್ಲಿ 20 ಕಿಲೋಮೀಟರ್ಸ್ ಆಗುತ್ತೆ. ಚಂದ್ರಮೌಳೇಶ್ವರಿ ಟೆಂಪಲ್ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ರೀಸೆಂಟಾಗಿ ಅದನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಒನ್ ಆಫ್ ಮೈ ಫ್ರೆಂಡ್ಸ್ ಸಜೆಸ್ಟೆಡ್ ಫಾರ್ ದಿಸ್ ಟೆಂಪಲ್. ಅವರಲ್ಲಿ ಹೋಗಿದ್ರು, ತುಂಬ ಚೆನ್ನಾಗಿದೆ ಹೋಗಿ ಅಂತ ಹೇಳಿದ್ರು. ಸೊ ನಾವು ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು. ದ ಟೆಂಪಲ್ ವಾಸ್ ಸೋ ಬ್ಯೂಟಿಫುಲ್. ಎಲ್ಲ ಕಡೆ ಗಣೇಶ ಹಬ್ಬ, ಸೊ 5 ಡೇಸ್ ಇಟ್ಟಿದ್ದಾರೆ ಇಲ್ಲಿ. ಟೆಂಪಲ್ ಹೋಗಬೇಕಾದ್ರೆ ಈ ಲೇಕ್ ಸಿಗುತ್ತೆ. ಅಲ್ಲಿ ಮೇನ್ ರೋಡ್ ಆಗಿರೋದ್ರಿಂದ ನನಗೆ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಹಿಂಗೆ ಹೋಗಬೇಕಾದ್ರೆ ಕ್ಯಾಪ್ಚರ್ ಮಾಡಿದ್ದೀನಿ. ಅಲ್ಲಿ ಲೇಕ್ ತುಂಬ ಚೆನ್ನಾಗಿದೆ. ರಾಮಚಂದ್ರಪುರ ಮಠದಲ್ಲಿ ಎಲ್ಲ ರೀತಿ ಹಸುಗಳಿದೆ. ಅಂದರೆ ಡಿಫ್ರೆಂಟ್ ಸ್ಟೇಟ್ಸಿಂದ ತಂದಿರೋ ತಳಿಗಳು ಅಂತಾರಲ್ವ, ಅದ್ರದ್ದು ಹಸುಗಳೆಲ್ಲ ಇದೆ. ತುಂಬ ಡಿಫ್ರೆಂಟ್ ಹಸುಗಳನ್ನ ನೋಡ್ಬೋದು ಅಲ್ಲಿ. ಸೊ ನಾನು ರಾಮಚಂದ್ರಪುರ ಮಠಕ್ಕೆ ಹೋಗಿ ತುಂಬ ಟೈಮ್ ಆಗಿತ್ತು. ಆಫ್ಟರ್ ಸೋ ಲಾಂಗ್ ಟೈಮ್ ನಾನು ವಿಸಿಟ್ ಮಾಡಿದೆ ರಾಮಚಂದ್ರಪುರ ಮಠನ. ಇಟ್ ವಾಸ್ ಸೋ ಪೀಸ್ಫುಲ್. ಕಳಿಸಿ ತಿಳಿಸಿ ಕೊಡುವೆ ಆಸೆಯ ತಿಳಿಸೋ ಬಗೆಯ ಪ್ರೀತಿ ಹೇಗೆ ಹೇಳುತ್ತಾರೋ ಜಗದಲ್ಲಿ ಹೋಗಬೇಕು ಪಾಠಕ್ಕಾಗಿ ಅವರಲ್ಲಿ. ಗಮನ ಸೆಳೆಯಲಿ, ಮರೆತ ಕವಿತೆ ನೆನಪು ಮಾಡಲಿ, ಮೊದಲು ಒಲವ ನಾನೇ ಹೇಳಲಿ, ಏನು ಮಾಡಲಿ. ಬಯಸೆ ಹಿಡಿದು ನಗುವ ಕೇಳಲೆ, ಇದೆಯ ಬಗೆದು ಒಲವ ತೋರಲೆ, ಕೊನೆಯ ತನಕ ಜೊತೆಯ ಬೇಡಲೆ, ಹೇಗೆ ಹೇಳಲಿ. ಚಾಚಲೇನು ಮುಂದಾಗಲೇಬೇಕು ನೀನು, ಹೂವನ್ನು ನಾನೀಡಲೇನು, ಹೂವನ್ನಲೇಬೇಕು ನೀನು. ಆಚೆಯಾಕೋ ಧಾರೆಯಾಗಿ ಬರದಿದೆ ಗೌಪ್ಯವಾಗಿ. ಮನೆಯಲ್ಲಿ 4ರಿಂದ 5 ಹಸುಗಳಿದ್ರೇ ಅದನ್ನ ಮೇಂಟೈನ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ಅಲ್ಲಿ ಡಿಫ್ರೆಂಟ್ ಸ್ಟೇಟ್ಸಿಂದ ತಳಿಗಳನ್ನ ತಂದು ಸಾಕ್ತಾ ಇದ್ದಾರೆ. ಮಠ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದನ್ನ ನೋಡಿಕೊಂಡು ನಾವು ನೆಕ್ಸ್ಟ್ ಚಂದ್ರಮೌಳೇಶ್ವರ ಟೆಂಪಲ್ ಬಂದ್ವಿ. ಅಲ್ಲಿಂದ 1-2 ಮಿನಿಟ್ಸ್ ಆಗುತ್ತೆ ಚಂದ್ರಮೌಳೇಶ್ವರ ಟೆಂಪಲಲ್ಲಿ. ಇದರಲ್ಲಿ ಈಶ್ವರನ್ ಟೆಂಪಲ್ ಇದು. ಸುತ್ತ ನೀರಿದೆ, ಮಧ್ಯದಲ್ಲಿ ಟೆಂಪಲ್ ಇದೆ. ರೀಸೆಂಟಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಟೆಂಪಲ್ನ. ನೀವ್ಯಾರಾದರೂ ಶಿವಮೊಗ್ಗ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಹೊಸನಗರದಲ್ಲಿ ತುಂಬ ಬ್ಯೂಟಿಫುಲ್ ಪ್ಲೇಸಸ್ ಇದೆ. ಪ್ರತಿಯೊಂದು ಇಟ್ಸ್ ಲೈಕ್ ಅ ಹೈಡ್ ಆ್ಯಂಡ್ ಜಮ್ ಅನ್ಬೋದು. ಟೆಂಪಲ್ ತುಂಬ ಸ್ಪೇಷಿಯಸ್ ಆಗಿದೆ. ನನಗೆ ವಾರಂಗ ಫೀಲ್ ಬರ್ತಾಯಿತ್ತು ಟೆಂಪಲ್ ನೋಡಿಬಿಟ್ಟು. ಆಮೇಲೆ ಇಲ್ಲಿ ಸುತ್ತಮುತ್ತ ನದಿನೇ ಇದೆ. ತುಂಬ ಒಂಥರ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಈ ನೇಚರಲ್ಲಿ ಕಳೆದೋಗ್ಬಿಡ್ತೀರಾ ಇಲ್ಲೆಲ್ಲ ಬಂದುಬಿಟ್ರೆ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಆಲ್. ಟೇಕ್ ಕೇರ್.